ಡಾರ್ಲಿಂಗ್ ಎಷ್ಟು ಚೆನ್ನಾಗವಳೆ ನೋಡ್ರಿ. ನೋಡ್ತಾನೆ ಇದೀನ್ರಿ. ನಮ್ ಮನ್ಯಾಗ ಬಾಳ ಒತ್ತಾಯ ಮಾಡತ್ತಾರ. ಏನಂತ? ನಾ ಯಾರಿಗ್ ಮದ್ವಿ ಆಗ್ತೀನಲ್ಲ ಅವ್ರಗ ಕಾಸಿನ ಸರ ಮತ್ ಆಸ್ತಿ ಪತ್ರ ಬರ್ತೈತ ಅಂತೇಳಿ ನಮ್ ಮುತ್ಯ ಬರ್ದಾನ. ಬ್ಯಾಡ್ರಲ್ಲಿ ಬೇವರ್ಸಿ ಬದುಕು ಎಂಡಾಗೋ ಕಾಲ ಬಂತು. ಬರ್ಲೋಕ್ ಸೇರ್ಯಾರ, ಅಷ್ಟು ಅರ್ಥ ಆಗುದಿಲ್ಲ. ಛೇ, ಈ ಭಗವಂತ ಎಷ್ಟು ಅನ್ಯಾಯ ಮಾಡ್ಬಿಡ್ತಾನೆ. ಇಷ್ಟು ಸಣ್ಣ ವಯಸ್ಸಲ್ಲಿ ಅವ್ರನ್ನ ದೇವ್ರ ಪಾದಕ್ಕೆ ಸೇರ್ಸ್ಕೊಂಡ್ಬಿಟ್ಟ. ಗಾಡ್ ಇಸ್ ಟೀಚಿಂಗ್ ಚೀಟಿಂಗ್. ಅಂದ್ರೆ ಚಿಕ್ಕ ವಯಸ್ಸಲ್ಲೇನೆ ಈ ರೀತಿ ತಾತಂದ್ರು ತೀರೋದ್ರೆ ಮನ್ಸಿಗೆ ಬಹಳ ದುಃಖ ಆಗುತ್ತೆ ರೀ. ಆದ್ರ ಕಾಸಿನ ಸರ ಎಲ್ಲೈತಂತೇಳಿ ನಮ್ಮ ಮನೆಗೆ ಯಾರಿಗೂ ಗೊತ್ತಿಲ್ಲ. ಇಂಟ್ರೆಸ್ಟಿಂಗ್. ನಮ್ಮ ಅಜ್ಜಿ ನೋಡಿದ್ರ ನಾ ಕಾಸಿನ ಸರ ಹಾಕೊಂಡ ಮದ್ವಿ ಆಗ್ಬೇಕಂತ ಹೇಳಿ ನೋಡುವ ಆಸೆ. ಕ್ವೈಟ್ ನ್ಯಾಚುರಲ್. ಅಕಸ್ಮಾತ್ ನಾ ಏನ್ರ ಕಾಸಿನ ಸರ ಹಾಕೊಂಡ್ ಮದ್ವಿ ಆಗ್ಲಿಲ್ಲ ಅಂದ್ರ ಇದ್ದದ ಆಸ್ತಿ ಎಲ್ಲ ಗಣಪತಿ ಗುಡಿಗೆ ಬರೀತಾರ. ನಾಟ್ ಇಂಟ್ರೆಸ್ಟಿಂಗ್, ನಾಟ್ ನ್ಯಾಚುರಲ್. ಇದನ್ನ ಲಾಯರ್ ಮನಿಗ್ ಬಂದ್ ಹೇಳೋದ್ರ ವಿಲ್ದಾಗ ಹಿಂಗಿಂಗ್ ಬರ್ದೈತಂತ. ಓ, ಈಗ ಏನ್ ಮಾಡುದು? ಹೌದು, ಈಗ ಏನ್ ಮಾಡೋದು? ಕ್ಯೂಡ್ ಮುಂದ್ ಕುಂತ ಕಿನ್ನರಿ ಬರ್ಸಿದಂಗ ಆತ. ಇಷ್ಟಕ್ಕೆಲ್ಲ ಕೋಪನ ಪುಟಿ? ಅದ್ಯಾರ? ಇದೆಲ್ಲ ಬೇಡ. ಮೇಂಟೈನ್ ಡಿಸ್ಟೆನ್ಸ್ ಅಂಡ್ ಸ್ಟೇ ಸೇಫ್. ಎಸ್ ಎಸ್, ಐ ಸೇಫ್, ಫುಲ್ ಸೇಫ್. ಇನ್ನೊಂದು, ನನಗ ಕಿಂಕಾಂಗ್ ಅಂದ್ರ ಒಟ್ಟ ಆಗ್ಬರುದಿಲ್ಲ. ಏನಾರ ಮಾಡಿ ಅವ್ ಮನಿ ಬಿಟ್ಟು ಹೋಗುವಂಗ್ ಪ್ಲಾನ್ ಮಾಡ್ರಲ್ಲ. ಯಾ ಮಾಡೋಣ ಅಂದ್ರೆ ಏನಾದ್ರೂ ಒಂದ್ ದಾರಿ ಮಾಡೋಣ ಅಂದೆ. ಮತ್ತ ಶೇಂಗ್ಯಾ ನನ್ ಕ್ಲಾಸ್ಮೇಟ್ ಧಾರವಾಡದಾಗಿಂದನ ಸ್ವಲ್ಪ ಉಡಾಳ ಅನ್ನೋದ್ ಬಿಟ್ರ ಬಾಳ್ ಚಲೋ ಹುಡುಗ. ಈಗ ನಮಗೆಲ್ಲ ಬೆಟ್ಟ ಆಗುಣಂತೇಳಿ ಮನಿಗ್ ಬಂದಾನ. ಉಡಾಳನ ನಮ್ ಮುಂದೆ ಬಾರಿ ಜೆಂಟ್ಲ್ಮೆನ್ ತರ ಪೋಸ್ ಕೊಟ್ನಲ್ಲ, ಬಂದು ಎಲ್ಲೋ ಮಿಸ್ ಹೊಡಿತಾ ಇದೆ. ಕುಮುದ ಅವ್ರೆ, ಈ ನಿಮ್ಮ ಶೇಂಗ್ಯಾನ ರೀತಿ ರಿವಾಜು ನೋಡ್ತಿದ್ರೆ ನನಗ್ ಯಾಕೋ ಸ್ವಲ್ಪ ಮಿಸ್ ಹೊಡಿತಾ ಇದೆ. ಏನೋ ಪರಿಚಯ ಅಂತ ಹೇಳಕ್ ಬಂದ್ರ ನಮ್ ನೋಡಿನ ಬೆಂಕಿ ಹಚ್ಚಕ್ ಬರತ್ತಿಲ್ಲ. ಅಲ್ಲರಿ, ಅದು ಸಾಕು. ನಿಮಗ್ ನೀವ ಬುದ್ಧಿವಂತರ ಅಂತ ಹೇಳಿ ನನ್ ಮ್ಯಾಗ್ ಡಾಮಿನೇಟ್ ಮಾಡಕ್ ಬರ್ಬೇಡ್ರಿ. ಹಾಗಲ್ಲರಿ, ನಾನ್ ಹಂಗೂ ಅಲ್ಲ ಹಿಂಗೂ ಅಲ್ಲ. ನೋಡ್ರಿ, ನಾ ನಿಮ್ ಲವರ್ ಅಲ್ಲ. ನಾ ನಿಮ್ಗ ಹೆಲ್ಪ್ ಕೇಳಕ್ ಬಂದೀನಿ. ಹೆಲ್ಪ್ ಮಾಡ್ತಿರೋ ಇಲ್ಲೋ ಅಷ್ಟೇ ಹೇಳ್ರಿ ನನಗ. ಖಂಡಿತ ಮಾಡ್ತೀನಿ. ಆದ್ರೆ ನನಗಿರೋ ಅನುಮಾನಗಳಿಗೆ ನಾನ್ ನಿಮ್ ಲಾಯರ್ನ ಮೀಟ್ ಮಾಡ್ಬೇಕು. ಲಾಯರ್? ಹೌದು. ಬೆಟ್ಟಾಗುಣ. ಆದ್ರ ನಾವು ಅವ್ರ ಮುಚ್ಚುಮರೆಯಿಂದ ಬೆಟ್ಟಾಗ್ಬೇಕು. ಕದ್ದು ಮುಚ್ಚಿ ಹೋಗೋಣ ಅಂತೋಳ. ಆಹಾ ಗಣಪತಿ, ಮನ್ಸಲ್ಲಿ ಇಷ್ಟೊಂದು ಆಸೆ ಇಟ್ಕೊಂಡು ಹೊರಗಡೆ ಆ ವಿಡಿಯೋ ತರ ಬುಸ್ಕೊಡ್ತಾ ಇರ್ತಾಳೆ. ಕಳ್ಳಿ, ಒಳ್ಳೆ ಚಾನ್ಸ್ ಸಿಕ್ತು. ನನಗ್ ಫುಲ್ ಓಕೆ. ಹೋಗುಣ್ರಿ. ಸೈಕಲ್ ಗ್ಯಾಪಲ್ಲಿ ಕ್ಯಾಚ್ ಹಾಕೊಂಡ್ಬಿಡ್ಬೇಕು ಇವಳ. ಲವ್ ಶೇಂಗ್ಯಾ, ಈಗ ನಾನು ಕುಮುದ ಹತ್ರ ಆಗಿ ಆ ರಾಜೇಂದ್ರ ದೂರ ಆಗೋ ತರ ಏನಾದ್ರೂ ಐಡಿಯಾ ಇದ್ರೆ ಹೇಳೋ. ಗುರುಗಳೇ, ಧಾರವಾಡದಿಂದ ಬಂದಿರೋದ ನಿಮ್ ಸೇವೆಗ. ಸೂಪರ್ ಕಣ, ಸೂಪರ್ ಸೂಪರ್. ಕುಮುದ ಒಂದು ಲೆಕ್ಕಾಚಾರ ಇರುವಂತ ಬುದ್ಧಿವಂತೆ. ಹೌದಾ? ಅವಳಿಗ ಅವಳ ತರನ ಯೋಚನೆ ಮಾಡೋರಂದ್ರ ಬಾಳ ಇಷ್ಟ ಆಗ್ತಾರ್ರಿ. ಹಂಗಾರೆ ನಾನು ಅವಳ ತರನೇ ಯೋಚನೆ. ನೀವೊಂದು ವಿಚಾರ ಮಾಡ್ರಿ, ಅವಳಿಗೆ ಒಂದು ವಿಶೇಷ ಗಿಫ್ಟ್ ಕೊಡ್ರಲ್ಲ. ಗಿಫ್ಟಾ? ಏನ್ ಗಿಫ್ಟು? ಮಗ್ಗಿ ಪುಸ್ತಕ ರೀ. ಮಗ್ಗಿ ಪುಸ್ತಕ? ಲೈ, ಯಾವನಾದ್ರೂ ಮಗ್ಗಿ ಪುಸ್ತಕ ಗಿಫ್ಟ್ ಕೊಡ್ತಾರೇನಲ್ಲ? ಯಾವನ? ಅಲ್ಲೇ ಇರೋದ್ರಿ ವಿಚಾರ. ನೀವು ಮಗ್ಗಿ ಪುಸ್ತಕ ಗಿಫ್ಟ್ ಕೊಟ್ರ ಬೇರೆ ಲೆಕ್ಕಾಚಾರ ಬಿಟ್ಟು ಪ್ರೀತಿ ಲೆಕ್ಕಾಚಾರ ಮಾಡ್ತಾರ್ರಿ. ಅದಕ್ಕ ಹೇಳಕತ್ತೀನಿ. ಬೆಂಕಿ ಬೆಂಕಿ ಐಡಿಯಾ ಕಣೋ, ಥ್ಯಾಂಕ್ ಯು. ಹೋಗ್ಲಿ, ಆ ರಾಜೇಂದ್ರ ಮುಂಚೆನೆ ಮಗ್ಗಿ ಪುಸ್ತಕ ಕೊಟ್ಟಿದ್ರೆ ಏನ್ ಮಾಡ್ತಿರ್ರಿ? ಲೈ, ಅವನ್ ಕೆಪಾಸಿಟಿಗೆ ಅವ್ನು ಒಂದೇ ಕೊಟ್ಟಿರ್ತಾನೆ. ನಾನ್ ಸಿಂಗಾಪುರ್ 2 ಕೊಡ್ತೀನಿ ಬಿಡು. ಅವಳು ನಿಮ್ಗ 2 ಕಪಾಲಕ್ ಬರ್ತಾಳ. ಆದ್ರೆ ಕುಮುದ ಯಾವತ್ತು ಖಾಲಿ ದೋಸೆ ತಿಂದೋಳಲ್ರಿ. ಹೌದಾ? ಬೆಣ್ಣಿ ದೋಸೆ, ತುಪ್ಪದ ದೋಸೆ, ಮಸಾಲ ದೋಸೆ ತಿಂದೋಳ್ರಿ. ಅವಳಿಗೆ ಅತ್ಯಾಸ ಇಲ್ರಿ. ಹಂಗಂತ್ಯಾ? ಹಂಗಂದ್ರೆ ಈಗಲೇ MTR ಇಂದ ಮಸಾಲ ದೋಸೆ ಆರ್ಡರ್ ಮಾಡ್ಬಿಡ್ಲಾ? ದೇವ್ರೇ, ಅಯ್ಯೋ ಕಂಟ್ರೋಲ್. ಮಸಾಲ ದೋಸೆ MTR ಆರ್ಡರ್. ಅಲ್ಲ ಗುರುಗಳೇ, ಈ ದೋಸೆ ಕುಮುದ 2 ಮೀಟರ್ ಬಿಟ್ಬಿಡಣ. ಮುಂಚೆನೆ ಹೇಳದಲ್ಲ, ಆರ್ಡರ್ ಮಾಡ್ಬಿಟ್ಟೆ. ಧಾರವಾಡ ಬೇಡ ಮಾಡ್ಲಾ? ಅಯ್ಯೋ ಹಂಗಲ್ರಿ, ನಾನು ಹೇಳದ್ ಮೊದ್ಲು ಕೇಳ್ರಿ. ರಾಜೇಂದ್ರನ ಅವ್ರ ಮನೆಯಿಂದ ಎತ್ತಂಗಡಿ ಮಾಡ್ಸಿದ್ರ ಕೊನೆಗೆ ಉಳಿಯೋದ್ ನೀವ. ಅದಕ್ಕೇನ್ ಮಾಡ್ಬೇಕು? ಅದಕ್ಕ ನೀವು ರಾಜೇಂದ್ರನ ಗುಟ್ಟಾಗ ಫಾಲೋ ಮಾಡ್ರಲ್ಲ. ಅವನ ಎಲ್ಲಾ ಹೆಜ್ಜೆನು ಗಮನಿಸಿ ಅವನ ಪ್ಲಾನ್ ನ ಮಟಾಸ್ ಮಾಡಿದ್ರ ಸರಾಸ್ತಿ ಕುಮುದ ಎಲ್ಲ ನಿಮ್ಮದ. ಅದನ್ನ ನೋಡೋ ಭಾಗ್ಯ ನಮ್ದ. ಲೇ ಶೇಂಗ್ಯಾ, ಸೂಪರ್ ಕಣ. ನೀನು ನಮ್ ಗೌರ್ಮೆಂಟ್ ಅವ್ರ ತರ ನನಗೆ ಅಂತ ಒಂದ್ ಭಾಗ್ಯ ಕೊಟ್ಟಿದ್ಯಾ.
ಕುಮುದ ಭಾಗ್ಯ. ಅಯ್ಯೋ ಕೇಳಕ್ಕೆ ಇಷ್ಟೊಂದು ಚೆನ್ನಾಗಿದೆಯಲ್ಲ. ಬೇಕು ಬೇಕು. ನಾನು ಕುಮುದ ಸಿಂಗಾಪುರ ಲೇ ನೀನ್ ಸಿಕ್ಕಿದ್ ನನ್ ಪುಣ್ಯ ಕಣೋ. ಕೊಡೋ ಕೈ. ಕುಮುದ ನೀವಿಬ್ರು ಇಲ್ಲೇ ಇರಿ. ಯಾಕೆ? ಇವಳ ಜೊತೆ ಸುಡ್ಗಾಡಲ್ ಬೇಕಾದ್ರೂ ಇರ್ತೀನಿ. ನಾವಿಲ್ಲೇ ತಾಜ್ ಮಹಲ್ ನೋಡಕ್ ಬಂದಿಲ್ಲ. ಇದು ಲಾಯರ್ ಆಫೀಸ್. ಲಾಯರ್ ಲಾ ಮೇಲೆ ಲವ್ ಇರೋದಕ್ಕೆ ಆಫೀಸ್ ಇಟ್ಟಿರೋದು. ಓಯ್ ಸರು, ಮಿಸ್ ವಿಟಿ. ಎಸ್ ಬೇಬಿ. ನಾವ್ ಒಳಗ್ ಹೋದಾಗ ಯಾರ ಬಂದ್ರ ಸಿಗ್ನಲ್ ಕೊಡು. ಮೊದಲಿದ್ ನಮ್ಮ ಅಪ್ಪ ಗೊತ್ತಾಗ್ಬಾರ್ದು. ಯಾ ಶೂರ್. ನೀವ್ ಆರಾಮಾಗಿ ಹೋಗ್ ಬನ್ನಿ. ನಾವು ಕಣ್ಣಲ್ಲಿ ಕಣ್ಣಿಟ್ ಕಾಯ್ತೀವಿ. ಕಣ್ಣು ಕಣ್ಣು ಕಳೆದಾಗ. ಇವ್ರೇನ್ ಬೆಂಗಳೂರಿಗೆ ಬೆಂಕಿ ಬಿದ್ರು ಅಲ್ಲಾಡಲ್ಲ ಇಲ್ಲಿಂದ. ನಡೀರಿ. ಏನ್ ಬೇಕಾದ್ ಮಾಡ್ರಿ, ಮೊದಲ್ ನಾವ್ ಬಂದಿದ್ ಕೆಲ್ಸ ಮಾಡೋಣ. ಬನ್ನಿ. ಕಣ್ಣು ಕಣ್ಣು ಕಳೆದಾಗ ಮನಸ್ಸು ಉಯ್ಯಾಲೆ ಆಗಿದೆ. ಏನಮ್ಮ ಕುಮುದ ಈ ಕಡೆ? ನಿಮ್ನ ಬೆಟ್ಟ ಆಗ್ಬೇಕಂತ ಬಂದಿರಿ. ಇವ್ರು ರಾಜೇಂದ್ರ ಅಂತ್ರಿ, ನಾ ಮುಂದಿನ ಮನ್ಯಾಗ ಇರ್ತಾರ. ಸರ್ ಮೈ ಸೆಲ್ಫ್ ರಾಜೇಂದ್ರ, ಕಮಿಂಗ್ ಫ್ರಮ್ ಬ್ಯಾಡ್ದಳ್ಳಿ, ಸರ್ಚಿಂಗ್ ಇಂಗ್ಲಿಷ್, ಜಾಬ್ ಡೂಯಿಂಗ್. ಅಂದ್ರೆ ಲಾಯರ್ ಅಂತ ನಮ್ಗೆ ಇಂಗ್ಲಿಷ್ ಬರಲ್ಲ ಸರ್. ಶುಭೋದಯ ಸರ್, ನನ್ನ ಹೆಸರು ರಾಜೇಂದ್ರ ಅಂತ, ಬ್ಯಾಡ್ದಳ್ಳಿಂದ ಬಂದಿದ್ರಿ. ಇಂಗ್ಲಿಷ್ ಕೋಚಿಂಗ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಸರ್ MA ಇನ್ ಇಂಗ್ಲಿಷ್ ರೀ. ಬಟ್ ಆಗ್ಲೇ ಏನೋ ಬೇರೆ ಹೇಳ್ದಂಗಿತ್ತು. ಅದ ಬ್ಯಾಡ್ದಳ್ಳಿ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ರಿ. ಅಯ್ಯ ಮೈ ಸೆಲ್ಫ್ ಬ್ಯಾಡ್ದಳ್ಳಿ. ಬಹಳ ಸಂತೋಷ. ಎಷ್ಟು ಒಳ್ಳೆ ಗುಣ ಕೊಟ್ಟಿದ್ದಾನ ಭಗವಂತ. ಕೆಲವು ಹುಡುಗರು ಹಳ್ಳಿಯಿಂದ ಬಂದು ಪೇಟೆಯಲ್ಲಿ ಕೆಟ್ಟ ಹೋಗ್ತಾರೆ. ಹುಡುಗಿಯರ ಹಿಂದೆ ಬಿದ್ದು ಬೀದಿ ಬೀದಿ ಅಲಿತಾ ಇರ್ತಾರೆ. ಜಾಬು ಇರಲ್ಲ, ಜವಾಬ್ದಾರಿನೂ ಇರಲ್ಲ ಅವರಿಗೆ. ಅಯ್ಯೋ ನನ್ಗಂತವ್ರ ಸವಾಸನೇ ಆಗಲ್ಲ. ಖರೇರಿ ಸರ್, ಇವ್ರಿಗೆ 24 ತಾಸು ಸಾಲುದಿಲ್ಲ ಜಾಬ್ ಮಾಡಾಕ. ಬಾಳ ಬೇಸರ ಮಾಡ್ಕೋತಾರ. ಅಬ್ಬಬ್ಬಬ್ಬ, ಎಂತಹ ಶ್ರಮಜೀವಿ. ಸರ್, ನಾವ್ ಬಂದಿದ್ ವಿಷಯ ಏನಂದ್ರ, ಮೊನ್ನೆ ನೀವು ವಿಲ್ ಬಗ್ಗೆ ಮನ್ಯಾಗ ಹೇಳಾಕ್ ಬಂದಿದ್ರಲ್ಲ, ಅದ್ರ ಬಗ್ಗೆ ಡೀಟೇಲ್ಸ್ ತಗೊಂಬ ಅಂತೇಳಿ ನಮ್ಮ ಅಪ್ಪಾರ್ ಕಳ್ಸ್ಯಾರಿ. ಅದಕ್ಕೇನಂತೆ ಹೇಳೋಣ. ಅಂದಂಗೆ ಇವ್ರು ನಿನಗೇನಾಗ್ಬೇಕು? ಬಾಯ್ ಫ್ರೆಂಡಾ? ಸರ್, ನೀನು ಶ್ರಮಜೀವಿ ಅಂತಾಗ್ಲೇ ನನಗ್ ಗೊತ್ತಾಯ್ತು. ಈ ಎರಡೂ ಕೇಸಿಗೂ ಏನೋ ಲಿಂಕ್ ಇದೆ ಅಂತ. ಈ ಲಾಯರ್ ಲಕ್ಷ್ಮೀಪತಿ ಅಂದ್ರೆ ಸಾಮಾನ್ಯನಾ? ಸರ್, ಸ್ವಲ್ಪ ಡೀಟೇಲ್ಸ್ ಸಿಗ್ತೈತ್ರಿ? ಹಾ, ಟೆಲ್ ಮಿ ವಾಟ್ ಯು ವಾಂಟ್. ಅದು ವಿಲ್ದಾಗೆಲ್ಲ ಹಿಂಗ ಆಗ್ಬೇಕಂತ ಬರ್ದೈತಲ್ರಿ. ಆದ್ರ ನಮ್ ಮನ್ಯಾಗ ಯಾರಿಗೂ ಅದ್ ಆಸ್ತಿ ಪತ್ರ ಮತ್ ಕಾಸಿನ ಸರ ಎಲ್ಲೈತಂದ್ ಗೊತ್ತೇ ಇಲ್ರಿ. ಅದ್ರಾಗ ಬೇರೆ ನಮ್ಮ ಅಪ್ಪಾರ ಲಾಕರ್ಗಳೆಲ್ಲ ಬಂದ್ ಮಾಡಿಸ್ಬಿಟ್ಟಾರ. ಅದು ಸರ್, ಪ್ರಾಬ್ಲಮ್ ಏನಂದ್ರೆ, ಈಗ ಸರಾನ ಅಜ್ಜಿಯವರೇ ಹಾಕೋಬೇಕು ಅವ್ರು ಬದುಕಿರೋವರೆಗೂ ಅಂತ ವಿಲ್ಲಲ್ ಬರ್ದಿದೆ ಅಂತ ಹೇಳಿದ್ರೆ, ಆದ್ರೆ ಈಗ ಕುಮುದ ಮದುವೆ ಆಗ್ಬೇಕು ಅಂದ್ರೂ ಆ ಸರ ಹಾಕೋಬೇಕು. ಸರ ಅಜ್ಜಿಯವ್ರು ಇರೋವರೆಗೂ ಅವ್ರಿಗೆ ಸೇರ್ಬೇಕು ಅಂತ ಹೇಳಿದೆ. ಈಗ ಕುಮುದ ಒಂದ್ ವೇಳೆ ಸರ ಇಲ್ದೆ ಏನಾದ್ರೂ ಮದುವೆ ಆಗ್ಬಿಟ್ರೆ ಅದು ಗಣಪತಿ ದೇವಸ್ಥಾನಕ್ಕೆ ಹೋಗ್ಬಿಡುತ್ತೆ, ಯಾರಿಗೂ ಸಿಗಲ್ಲ. ಆದ್ರೆ ಅಜ್ಜಿ ಸರ ಇಲ್ದೆ ಸಾಯೋದಿಲ್ವಂತೆ. ಇವೆರಡೂನು ಸರಾನು ಮತ್ತೆ ಇವಳು ಹಾಕೊಂಡು ತಾಳಿ ಕಟ್ಟಿಸ್ಕೊಳ್ಳೋದನ್ನ ನೀವು ದಾಖಲಾತಿ ಬೇರೆ ಮಾಡ್ಬೇಕು ಅಂತಿದ್ದೀರಾ. 3 ವಿಷಯ ತುಂಬಾ ಕನ್ಫ್ಯೂಸ್ ಆಗ್ತಿದೆ. ಏನ್ ಮಾಡೋದು? ಪರವಾಗಿಲ್ಲ ಕಣಯ್ಯ, ನೋಡಕ್ ಪೆಕರ್ ಪೆಕರ್ ತರ ಇದ್ರೂವೆ ತಲೆಲ್ ಬುದ್ಧಿ ಇದೆ. ಸರ್, ಅದ ಸೊಲ್ಯೂಷನ್ ಸಿಗ್ಬೋದೇನ್ರಿ ಇದಕ್ಕ? ಹೇಳ್ತೀನಿ, ಅದಕ್ಕೆ ಅಲ್ವಾ ನಾನಿರೋದು. ಆದ್ರೆ ನಿಮ್ ತಾತ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟೆ ತೀರ್ ಹೋಗಿರೋದು. ಆದ್ರೆ ಅದನ್ನ ನಿಮಗೀಗ ಹೇಳೋಕ್ಕಾಗಲ್ಲ. ಅಯ್ಯೋ ಯಾಕೆ ಸರ್? ನಿಮ್ಮ ಲವ್ ನಮ್ಮ ಮನೇಲಿ ಒಪ್ಪಿದಾರಾ? ಇಲ್ರಿ, ಅಂದ್ರೆ ನಮ್ಮ ಅಪ್ಪಾರ್ಗ ಅವ್ರ ಸೋದರಳಿಯ ಕಿಂಕಾಂಗೋ ಕಟ್ ಮದ್ವೆ ಆಗ್ಬೇಕಂತೈತಿ. ಓ, ದಿಸ್ ಕೇಸ್ ಇಸ್ ಟು ಕಾಂಪ್ಲಿಕೇಟೆಡ್ ದ್ಯಾನ್. ಈ ವಿಚಾರನ ನಾನ್ ನಿಮ್ ಮನೆಗೆ ಬಂದ್ ಹೇಳ್ಬೇಕು. ಈಗ ನೀವು ಹೊರಡಿ, ನಾನು ಬರ್ತೀನಿ. ಯಾವಾಗ ಬರ್ತೀರಾ ನೀವು? ನಾನು ಫೋನ್ ಮಾಡ್ಕೊಂಡು ಬರ್ತೀನಯ್ಯ. ಸರ್, ಬರ್ತೀವ್ರಿ. ಥ್ಯಾಂಕ್ ಯು ಸರ್, ಬರ್ತೀವಿ. ಏನು ವರ್ಕೌಟೇ ಆಗ್ಲಿಲ್ಲ. ಇದನ್ನ ಹುಚ್ಚುರಾಯರ್ಗೊಂದ್ ಮಾತು ತಿಳಿಸ್ಬೇಕು. ಯಾಕಿ ಮೌನ? ಮತ್ತವ್ರ ಏನ್ ನಮ್ ಕರೆಕ್ಟ್ ಹಂಗ ಹೇಳಲಿಲ್ಲ. ಬರ್ತೀನಿ ಅಂತ ಹೇಳಿದ್ರಲ್ಲ. ಅದು ನೀವಂದ್ರೆ ನಂಗ್ ಮುಂಚೆಯಿಂದಾನೇ ಇಷ್ಟ ಇತ್ತು. ಅದಕ್ಕೆ ಮನೆಗೆ ಬಂದ್ ಮಾತಾಡ್ತೀನಿ ಅಂತ ಹೇಳಿದ್ರಲ್ಲ. ಬಂದಾಗ ಖರೆ ಅವರು. ಆಯ್ತು, ನೋಡೋಣ. ಏನಂದ್ರು? ಏನಾಯ್ತು? ಗಂಡು ಮಗು ಆಯ್ತು. ಲಾಯರ್ ಏನಂದ್ರು? ಇವರೆಲ್ಲ ಸೇರ್ಕೊಂಡೇನೋ ಸ್ಕೆಚ್ ಆಗ್ತಾವ್ರಲ್ಲ. ನಮ್ ಟೈಮ್ ಎಲ್ಲ ಹಾಳು ಮಾಡಿದ್ರ. ಟೈಮ್ ನೋಡಿ, ಟೈಮ್ ತಗೊಂಡ್ ಫೋನ್ ಮಾಡ್ತೀನಿ, ನೀವ್ ಮನಿಗ್ ಹೋಗ್ರಿ, ನಾ ಅಲ್ಲೇ ಬಂದ್ ಮಾತಾಡ್ತೀನಿ. ಅಲ್ಲಿ ಮಠ ರಾಮ್ ಸಮನ್ ಶಬರಿ ಹಂಗ್ ಕಾದ್ಲಲ್ಲ, ಹಂಗ್ ಕಾಯ್ಕೊಂಡ್ ಕುಂದ್ರಿ ಅಂತಂದ್ರ. ಕುಮುದವ್ರೆ, ಕಾಯೋದ್ರಲ್ಲೂ ಒಂಥರ ಸುಖ ಇದೆ. ಇವನೊಬ್ಬ
ಬಸ್ಸಕ್ಕಾದು ಆಟೋಕ್ಕಾದು ರೇಷನ್ ಅಂಗಡಿಲಿ ಕಾದು ಅದನ್ನೇ ಸುಖ ಅನ್ಕೊಂಡ್ಬಿಟ್ಟಿದ್ದಾನೆ. ಅಲ್ಲ, ಎಷ್ಟೋ ರವಿಚಂದ್ರನ್ ಪಿಕ್ಚರ್ ನೋಡಿದ್ಮೇಲೂ ನಮ್ ಪ್ರೀತಿ ಮಾತು ಅರ್ಥನೇ ಆಗಲ್ಲ. ಐ ಪಿಟಿ ಯು ಅಂತ. ನಾವ್ ಹೋಗಿದ್ ಕೆಲ್ಸ ಆಗಿಲ್ಲ ಅನ್ನೋ ಟೆನ್ಷನ್ ಅಲ್ಲಿ ನಾವಿದ್ರೆ ನಿಂದೇನಮ್ಮ. ಒಂದ್ ಐಡಿಯಾ. ಕುಮುದ ತಗೊಳ್ಳಿ. ಇದ್ಯಾಕ? ಲಾಯರ್ ಆಫೀಸಲ್ಲಿ ನೀವು ನನ್ನ ಬಾಯ್ ಫ್ರೆಂಡ್ ಅಂದ್ರಲ್ಲ, ಅದಕ್ಕೆ. ಮಳ್ಳಿ ಮಾರುತಿಗೆ ಎಷ್ಟು ಟೈರ್ ಅಂದ್ರೆ 3 ಮತ್ತೊಂದು ಅನ್ಲಂತೆ. ಹಂಗಾಯ್ತು ನಿನ್ ಕತೆ. ಈ ಮನುಷ್ಯ ಭೂಮಿ ಮೇಲೆ ಬೆಂಕಿ ಬಿರುಗಾಳಿಂದ ತಪ್ಪಿಸ್ಕೊಂಡ್ಬಿಡ್ಬೋದು, ಆದ್ರೆ ಪ್ರೀತಿಗೆ ಬಿದ್ದು ತಪ್ಪಿಸ್ಕೊಂಡಿರೋದು ಇಷ್ಟೇ ಇಲ್ಲ. ಸೂಪರ್ ಕಣ. ಹೆಲೋ, ನಾ ಅಲ್ಲೇ ಮನ್ಸಾರೆ ಇವ್ನ ಒಪ್ಪಿಲ್ಲ. ಸಿಚುವೇಶನ್ ಹಂಗಿತ್ತ, ಅದಕ್ಕ ಒಪ್ಕೊಂಡೆ. ಈಗ ಎಷ್ಟು ಗರಂ ಆಗೋದ್ಬೇಡ್ತಾಳೆ, ಇಲ್ಲಾಂದ್ರೆ ನನ್ ಕೆಲಸ ಹಾಳಾಕೈತಿ. ರಾಜೇಂದ್ರ ಅವ್ರ, ನಮ್ ಪ್ಲಾನ್ ವರ್ಕೌಟ್ ಆಗತ್ತಲ್ಲ? ತಗೊಳ್ಳೇಬೇಕು. ಈಗ ವರ್ಕೌಟ್ ಆಗತ್ತೆ. ಲಾಯರ್ ನಮಗ್ ಖರೇನ ಹೆಲ್ಪ್ ಮಾಡ್ತಾರಲ್ಲ? ಮಾಡ್ದಿದ್ರೆ ಮಾಡೋಂಗ್ ಮಾಡೋಣ ಬನ್ನಿ. ಭಾರಿ ಶಾಣೆ ಅದಿ ಬಿಡು. ನನ್ನೇನಾರು ನೋಡ್ಬಿಟ್ಟಾರು. ನಾನೇ ಒಂದ್ ಸ್ಕೆಚ್ ಆಗ್ತಾ ಇದ್ರೆ ಕುಮುದ ಇವನ್ನಾಗ್ಲೂ ಒಪ್ಕೊಬಿಟ್ಟವಳ. ಇವನೇನು ಬಾಟ್ಲು ಮೇಲೆ ಬಾಟ್ಲು ಏರಿಸ್ತವನೆ. ಸ್ವಲ್ಪ ಹೊತ್ತಡ್ಯೋಣ, ಅವನ ಹೇಳ್ತಾನ. ಲವ್ ಶೇಂಗ್ಯ, ಅಲ್ಲಿ ಏನ್ ನಡೀತು ಗೊತ್ತೇನೋ? ಏನ್ ಗುರುಗಳೇ, ಏನ್ ನಡೀತು? ಮುಗೀತು, ನಮ್ ಕತೆ ಮುಗೀತು. ಆ 4 ಜನ ಗ್ಯಾಂಗ್ಸ್ಟರ್ಗಳಾಗ್ಬಿಟ್ಟು ಈ ಮಾನ್ಸ್ಟರ್ ಮೇಲೆ ಲೋಡ್ ತುಂಬಿರೋ ಲಾರಿ ಇಳಿಸಕ್ ಹೋಯ್ತವ್ರ ಕಡು. ನಿಮ್ಗೇನಾಗಲ್ಲ ಗುರುಗಳೇ, ನಾನಿದ್ದೀನಿ ಗುರುಗಳೇ. ಲೈ ಶೇಂಗ್ಯ, ಪ್ರೀತಿಲಿ ನನ್ನ ತಾಯಿನೇ ಓಟಕ್ ಮಾಡ್ತಾ ಇದೆಯಲ್ಲೋ ನೀನು. ಲವ್ ಯು ಕಣೋ. ಹೋಗ್ಲಿ, ಸಮಾಧಾನ ಮಾಡ್ಕೊಳ್ಳಿ ಗುರುಗಳೇ, ಸಮಾಧಾನ ಮಾಡ್ಕೊಳ್ಳಿ. ಮೊದಲು ಮ್ಯಾಟ್ರಿಕ್ ಬನ್ನಿ, ಮುಂದೇನಾಯ್ತು? ಆ ಕುಮುದ ಲಾಯರ್ ಹತ್ರ ಹೋಗಿ ಆ ರಾಜೇಂದ್ರ ಲವ್ ಮಾಡ್ತೀನಿ ಅಂತ ಹೇಳೋಳು ಕಣೋ. ಲೋಡೆಲ್ಲ ಮೇಲ್ ಬಿದ್ದೈತೆ, ಲೋಡ್ ಇಟ್ಕೊಳ್ಳಲ್ಲ. ಡೀಪ್ ಹೋಗ್ಬಿಟ್ಟು ಏನೋ ಮುದ ರಾಜೇಂದ್ರನ ಬಾಯ್ ಫ್ರೆಂಡ್. ಹಂಗಂದ್ರ ಇವರಿಬ್ರು ಮಧ್ಯೆ ಏನ್ ನಡೀತೈತೆ ಅಂತ ತಿಳ್ಕೊಳ್ಳಾಕ ಬೇಕು. ತೋರಿಸ್ತೀನಿ ಗುರುಗಳೇ. ಎಂತ ಅನ್ಯಾಯ ಆಯ್ತ್ರಿ ನಿಮ್ಗ. ಲವ್ ಇಷ್ಟೇ ಅಲ್ಲ ಕಣೋ, ಆ ನನ್ ಮಗ ತಡಕ್ಲಾಂಡಿ ಲಾಯರು ಮನೆಗ್ ಬರ್ತೀನಿ, ಇನ್ನು ಇಷ್ಟ ಹೇಳೋದಿದೆ ಅಂತ ಹೇಳಿ ಕಳ್ಸೋನೆ. ಹಂಗಾರೆ ಚಾಪ್ಟರ್ ಕ್ಲೋಸ್. ಯಾರದು? ನಮ್ ಕುಮುದ ಇಂಥ ಟೈಮಲ್ಲೂ ನಮ್ಮ ಹತ್ರ ಬಂದು ಸೊಲ್ಯೂಷನ್ ಕೇಳಲಿಲ್ಲ ನೋಡಿ. ಯಾರು ಬೆಸ್ಟು ಈ ಸಮಯದಲ್ಲಿ ಅಂತ ಟೆಸ್ಟ್ ಮಾಡಿ ಕೊನೆಗೆ ನಮ್ಮ ರಾಜು ಹತ್ರನೇ ಹೆಲ್ಪ್ ತಗೊಂಡಿದ್ದಾಳೆ. ಆದ್ರೆ ನಾವು ಗೊತ್ತಲ್ಲ, ಇಂಥ ಟೈಮಲ್ಲಿ ಸ್ವಲ್ಪ ಫೈರ್ನ ಜಾಸ್ತಿನೇ ಹಾಕ್ತೀವಿ. ಈಗ ರಾಜು ಕುಮುದನ ಕಮಿಟ್ ಮಾಡಿಸ್ಬಿಟ್ಟಿದೀವಿ. 1 ಹೆಣ್ಣು 6 ಕಣ್ಣು ಅಂತ ಕುಮುದ ಹೆಲ್ಪ್ ಮಾಡೋಕೆ, ಅವ್ರ ಆಸ್ತಿ ಹೊಡೆಯೋಕೆ ಹೆಂಗ್ ಕಿತ್ತಾಡ್ತಾವ್ರು ನೋಡಿ. ಆದ್ರೆ ಕೊನೆಯಲ್ಲಿ ವಿನ್ನರ್ ಮಾತ್ರ ನಾನೇ ಅನೌನ್ಸ್ ಮಾಡೋದು. ಆಡಿಯನ್ಸ್ ಸ್ಟೇ ಟ್ಯೂನ್ಡ್.